ಬಹಳ ಸಂತೋಷ ಆಗಿದೆ. ನಾವೆಲ್ಲರೂ ಕೂಡ ಬಹಳ ದಿನಗಳಿಂದ ನಿರೀಕ್ಷಿಸಿದಂತ ಸದಾಶಿವ ವಸಂತ್ ದೇಶಿಂಗೆ ಅವರು ಕೆಎಂಎಫ್ನ ಮಾಜಿ ನಿರ್ದೇಶಕರಾಗಿ ತಾಲೂಕ್ ಪಂಚಾಯಿತಿಯ ಸದಸ್ಯರಾಗಿ ಸಹಕಾರಿ ಕ್ಷೇತ್ರದಲ್ಲಿ ಮತ್ತು ಸಮಾಜದಲ್ಲೂ ಕೂಡ ತಮ್ಮದೇ ಆದಂತಹ ಒಂದು ಶಕ್ತಿಯನ್ನು ಇಟ್ಕೊಂಡಿರ್ತಕ್ಕಂಥ ಸದಾಶಿವ ಅವರು ಇವತ್ತು ಭಾರತೀಯ ಜನತಾ ಪಾರ್ಟಿ ಸೇರಿರುವಂತದ್ದು ನಮ್ಮೆಲ್ಲ ಹಿರಿಯರು ಹೇಳಿದಾಗೆ ಭಾಜಪಗೆ ಉತ್ತರ ಕರ್ನಾಟಕಕ್ಕೆ ವಿಶೇಷವಾಗಿ ಕಿತ್ತೂರು ಕರ್ನಾಟಕಕ್ಕೆ ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಆನೆ ಬಲ ಬಂದಂತಾಗಿದೆ ಅಂತ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೆಮ್ಮೆ ವ್ಯಕ್ತಪಡಿಸುತ್ತೇನೆ. ಕರ್ನಾಟಕ ರಾಜ್ಯದಲ್ಲಿ ಪ್ರಾಮಾಣಿಕತೆಗೆ ಹಾಗೂ ಸ್ವಾಭಿಮಾನಕ್ಕೆ ಮತ್ತು ಸ್ವಾಭಿಮಾನಕ್ಕೆ ಮತ್ತೊಂದು ಹೆಸರು ಏನಪ್ಪಾ ಅಂತ ಹೇಳಿದ್ರೆ ಅದು ಹಾಲು ಮತಸ್ಥ ಸಮಾಜ ಅನ್ನೋದನ್ನ ನಾನು ಎಲ್ಲರಿಗೂ ವಂದನೆಗಳು. ರಾಜ್ಯದ ಬಿಜೆಪಿ ಅಧ್ಯಕ್ಷರಾದ ಡಿ.ವೈ. ವಿಜೇಂದ್ರ ಅಣ್ಣವರು, ನಮ್ಮ ಸಮಾಜದ ಬಂಧುಗಳು ಹಾಗೂ ಶಾಸಕರು ಬೈರತಿ ಬಸವರಾಜನವರು ಹಾಗೂ ಈಗ ತಾನೇ ರಾಜ್ಯಸಭಾ ಸದಸ್ಯರಾದ ಮಾ ನಾಗರಾಜ್ ಸಾಹೇಬರು, ನಮ್ಮ ಜನಪ್ರಿಯ ಶಾಸಕರು, ರಾಯಬಾಗ್ ತಾಲೂಕಿನ ಶಾಸಕರು ದುರ್ಯೋಧನ್ ಐಹೊಳೆ ಸಾಹೇಬರು ಹಾಗೂ ನಮ್ಮ ಕುಡ್ಚಿ ಮತಕ್ಷೇತ್ರದ ಮಾಜಿ ಶಾಸಕರು ಹಾಗೂ ಕರ್ನಾಟಕ ಪ್ರಧಾನ ಕಾರ್ಯದರ್ಶಿಗಳು ಪಿ ರಾಜು ಸಾಹೇಬರು ಹಾಗೂ ನಮ್ಮ ಸಮಾಜದ ಇನ್ನೋರು ರಾಜ್ಯ ಕಾರ್ಯದರ್ಶಿ ಶರಣು ಕಳಿಕೇರಿ ಅಣ್ಣವರು ಹಾಗೂ ಬಿ ಸೋಮಶೇಖರ್ ಒಬಿಸಿ ರಾಜ್ಯಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ಹಾಗೂ ರಾಜ್ಯ ಕಾರ್ಯದರ್ಶಿಯಾದ ಸಮಾಜದ ಮಗಳು ನಮ್ಮ ಎಲ್ಲರ ತಾಯಿ ಅಕ್ಕನವರು ಅಂಬಿಕಾ ನಾಯ್ಕರ್, ಎಲ್ಲರಿಗೂ ನನ್ನ ವಂದನೆಗಳನ್ನು ಹೇಳುತ್ತಾ ಇವತ್ತು ನನ್ನನ್ನ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡು ಇವತ್ತಿನ ದಿನ ನನಗೆ ಅತಿ ಸಂತೋಷದ ದಿನವಾಗಿದೆ. ಯಾಕಂದ್ರೆ ನನ್ನೆಲ್ಲ ಮಿತ್ರರು ಬಂಧುಗಳು ಸಾಕಷ್ಟು ಜನ ನನ್ನ ಭಾರತೀಯ ಜನತಾ ಪಾರ್ಟಿಯಲ್ಲಿದ್ರು. ಅವರೆಲ್ಲ ನನಗೆ ಪ್ರತಿ ಸಲ ಭೇಟಿಯಾದಾಗ ನೀವು ನಮ್ಮ ಪಕ್ಷಕ್ಕೆ ಬರಬೇಕಂತ ಕೇಳ್ತಾ ಇದ್ರು. ಅದೇ ತರ ಹೆಚ್ಚಾಗಿ ನಮ್ಮ ಡಾಕ್ಟರ್ ಒಡೆಯರ್ ಸಾಹೇಬರು ಪ್ರತಿಯೊಂದ್ಸಲ ಭೇಟಿಯಾದಾಗ ನನಗೆ ಆ ವಿಷಯವನ್ನ ಹೇಳ್ತಾ ಇದ್ರು. ಆ ಮುಖಾಂತರ ಪಿ ರಾಜು ಸಾಹೇಬರು ಹಾಗೂ ದುರ್ಯೋಧನ ಐಹೊಳೆ ಸಾಹೇಬರು ನನ್ನನ್ನ ಬರಬೇಕಂತ ಕೇಳಿಕೊಂಡಾಗ ನಾನು ಅವರಿಗೆ ಮನಸಾರಿ ಒಪ್ಪಿಕೊಂಡು ಈ ಭಾರತೀಯ ಜನತಾ ಪಾರ್ಟಿಗೆ ಇವತ್ತು ನಾನು ಬೆಂಗಳೂರಲ್ಲಿ ಇವತ್ತಿನ ದಿನ ಸೇರ್ಪಡೆ ಆಗ್ತಾ ಇದ್ದೀವಿ. ನಾನು ಭಾರತೀಯ ಜನತಾ ಪಾರ್ಟಿ ಹಾಗೂ ಎಲ್ಲ ಹಿರಿಯ ನಾಯಕರು, ನಮ್ಮ ಮಾಜಿ ಶಾಸಕರು ಹಾಗೂ ನಮ್ಮ ದುರ್ಯೋಧನ ಐಹೊಳೆ ಸಾಹೇಬರು ನನಗೆ ಯಾವ ಕಾರ್ಯವನ್ನು ಕೆಲಸವನ್ನು ಕೊಟ್ಟಿರ್ತಾರೋ ಅದನ್ನು ಅಚ್ಚುಕಟ್ಟಾಗಿ
ಪ್ರಾಮಾಣಿಕವಾಗಿ ಈ ಬಿಜೆಪಿ ಪಾರ್ಟಿಗೋಸ್ಕರ ನನ್ನ ಕೆಲಸವನ್ನ ಹಗಲಿರುಳು ಪ್ರಾಮಾಣಿಕವಾಗಿ ಮಾಡ್ತೀನಂತ ಇವತ್ತ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಯಾವುದೇ ತಪ್ಪು ತಡೆ ಆಗದೆ ನನ್ನ ಕೆಲಸವನ್ನ ನಾನು ಈ ನಿಷ್ಠೆಯಿಂದ ಈ ಜನತಾ ಪಾರ್ಟಿಗೆ ಮಾಡ್ತೀನಂತ ನಾನು ಇವತ್ತು ತಮ್ಮ ಮುಂದೆ ಭರವಸೆಯನ್ನ ಕೊಡ್ತಾ ಇದ್ದೀನಿ. ಮತ್ತು ಈ ರಾಜ್ಯದ ಎಲ್ಲ ನನ್ನ ಮಿತ್ರರು ಬಂಧುಗಳು ಎಲ್ಲೆಲ್ಲಿ ಇರ್ತಾರೋ ಅಲ್ಲೆಲ್ಲ ಹೋಗಿ ನನ್ನ ಈ ಪಕ್ಷದ ಎಲ್ಲ ಕಾರ್ಯಗಳು ಮತ್ತು ಸಿದ್ಧಾಂತಗಳನ್ನು ಹೇಳಿ ಅವರ ಮನವೊಲಿಸಿ ಈ ಪಕ್ಷಕ್ಕೆ ತರುವ ಕೆಲಸವನ್ನ ನಾನು ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಅಂತ ಹೇಳ್ತೀನಿ. ಎಲ್ಲರಿಗೂ ವಂದನೆಗಳನ್ನು ಹೇಳುತ್ತಾ ಜೈ ಕರ್ನಾಟಕ, ಜೈ ಭಾರತ, ವೀರರಾಣಿ ವೀರರಾಣಿ ಕಿತ್ತೂರು ಚೆನ್ನಮ್ಮನಿಗೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ, ಜೈ ಭಾರತ್, ಜೈ ಕರ್ನಾಟಕ. ವೈಯಕ್ತಿಕವಾಗಿ ನಾನು ಹೇಳ್ಕೊಳ್ಬೇಕು ಅಂದ್ರೆ ನನಗೆ ಮತ್ತು ಸನ್ಮಾನ್ಯ ದುರ್ಯೋಧನ ಐಹೊಳೆ ಅವರಿಗೆ, ಸನ್ಮಾನ್ಯ ದೇಸಿಂಗೆ ಅವರು ಈ ಪಕ್ಷಕ್ಕೆ ಸೇರ್ಪಡೆ ಆಗಿರೋದ್ರಿಂದ ಒಂದು ಆನೆಯ ಬಲ ಬಂದಂತೆ ಆಗಿದೆ ಅಂತ ಹೇಳಿ ನಾವೆಲ್ಲರೂ ಕೂಡ ಸಂತೋಷದಿಂದ ಹೇಳ್ತೇವೆ. ಆನೆ ಬಲ ಬಂದಿದೆಯೋ ಇಲ್ಲೋ? ಬಂದಿದೆಯೋ ಇಲ್ಲೋ? ಅದನ್ನು ಸಾಬೀತು ಮಾಡ್ತಿರೋ ಇಲ್ಲೋ? ಹಾಗಾಗಿ ಸನ್ಮಾನ್ಯ ದೇಸಿಂಗೆ ಅವರ ನಾಯಕತ್ವದಲ್ಲಿ ನಾವೆಲ್ಲರೂ ಕೂಡ ಸಮಾಜವನ್ನ ಒಗ್ಗೂಡಿಸುವಂತಹ ಕೆಲಸವನ್ನ ಮಾಡೋಣ. ಇಡೀ ರಾಜ್ಯಾದ್ಯಂತ ಸನ್ಮಾನ್ಯ ಭೈರತಿ ಬಸವರಾಜ್ ಅವರು, ಮಾ ನಾಗರಾಜ್ ಅವರು, ಶರಣ ತಳಿಕೇರಿ ಅವರು, ಸೋಮಶೇಖರ್ ಅವರ ಮುಖಂಡತ್ವದಲ್ಲಿ ಇನ್ನು ಮುಂದೆ ನಮ್ಮ ದೇಸಿಂಗೆ ಅವರು ಕೂಡ ಇಡೀ ರಾಜ್ಯದ ಪ್ರವಾಸವನ್ನ ಮಾಡಿ ಸಮಾಜವನ್ನ ಒಗ್ಗೂಡಿಸುವಂತಹ ಕೆಲಸವನ್ನ ಮಾಡ್ತಾರೆ ಅನ್ನುವಂತಹ ವಿಶ್ವಾಸ ಇದೆ. ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಬೆಂಬಲ ಅವರಿಗೆ ಇದ್ದಾಗ ಅವರು ದೊಡ್ಡ ನಾಯಕರಾಗಿ ಬೆಳೀತಾರೆ. ಇವತ್ತು ಸದಾಶಿವಣ್ಣ ದೇಶಿಂಗಿ ಅವರು ನಮ್ಮ ಬಿಜೆಪಿ ಪಕ್ಷಕ್ಕೆ ಇವತ್ತು ಸೇರ್ಪಡೆ ಆಗಿದ್ದಾರೆ. ಕೂಡ ನಮಸ್ಕರಿಸಿ, ಇದೊಂದು ಬಹಳ ಸಂತೋಷದ ಕಾರ್ಯಕ್ರಮ, ಸುಂದರ ಕಾರ್ಯಕ್ರಮ. ಯಾಕಂತಂದ್ರೆ ಸದಾಶಿವಣ್ಣ ಜಯಸಿಂಗಿ ಅವರು ಈಗ ನಮ್ಮ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗಿ ಒಂದು ದೊಡ್ಡ ಶಕ್ತಿಯನ್ನ ನಮ್ಮ ಪಕ್ಷಕ್ಕೆ ಕೊಟ್ಟಿದ್ದಾರೆ. ಈ ನಮ್ಮ ರಾಯಬಾಗ ಮತ್ತು ಕುಡ್ಚಿ ಎರಡು ಮತಕ್ಷೇತ್ರಕ್ಕೆ ಅಲ್ಲದೆ ನಮ್ಮ ಉತ್ತರ ಕರ್ನಾಟಕ ಆ ಕಡೆ ಹಾಲ್ಮತದ ಸಮಾಜದ ಮುಖಂಡರ ಒಂದು ಸಂಘಟನೆ ಸಲುವಾಗಿ ಹೆಚ್ಚಿನ ಒಂದು ಪ್ರಯತ್ನವನ್ನು ತಾವು ಸದಾಶಿವಣ್ಣ ಜಯಸಿಂಗಿ ಅವರು ಮಾಡಬೇಕು ಮತ್ತು ನಮ್ಮ ಎರಡು ಕ್ಷೇತ್ರಕ್ಕೂ ಕೂಡ ಅನುಕೂಲ ಆಗ್ತದೆ. ಆ ದೃಷ್ಟಿಯಿಂದ ಶ್ರೀ ರಾಜು ಸರ್ ಅವರು ಇವತ್ತು ಸೇರ್ಪಡೆ ಕಾರ್ಯಕ್ರಮವನ್ನ ಏರ್ಪಾಡು ಮಾಡಿ ಇವತ್ತು ನಮ್ಮ ನೆಚ್ಚಿನ ನಾಯಕರಾದಂತ ವಿಜೇಂದ್ರಣ್ಣ ಅವರ ನೇತೃತ್ವದೊಳಗ ಇವತ್ತು ಪಕ್ಷಕ್ಕೆ ಏನು ಅವ್ರನ್ನ ಸೇರ್ಪಡೆಯನ್ನು ಮಾಡಿದೆವು. ಅದಕ್ಕೆ ವಿಜೇಂದ್ರಣ್ಣವರು ಕೂಡ ಅವರಿಗೆ ಸದಾಶಿವಣ್ಣ ಜಯಸಿಂಗಿ ಅವರಿಗೂ ಕೂಡ ಪಕ್ಷದಲ್ಲಿ ಒಂದು ಸ್ಥಾನಮಾನ ಕೊಟ್ಟು ಅವ್ರನ್ನ ನಡೆಸ್ಕೋಬೇಕು. ಮತ್ತು ಇಲ್ಲಿ ಬಂದಂತ ಎಲ್ಲ ನಮ್ಮ ಹಾಲ್ಮತದ ಮುಖಂಡರಾಗ್ಲಿ, ಇನ್ನುಳಿದ ಎಲ್ಲ ನಮ್ಮ ಸಮಾಜದ ಮುಖಂಡರು ಬಂದಿದ್ದೀರಿ. ನಿಮಗೂ ಕೂಡ ಎಲ್ಲರಿಗೆ ಒಳ್ಳೆಯದಾಗಲಿ. ಈ ಪಕ್ಷದಿಂದ ಎಲ್ಲರಿಗೆ ಶುಭವನ್ನು ಹಾರೈಸಿ ನಿಜ ಕೂಡ ಬಹಳ ಸಂತೋಷ ಆಗ್ತದೆ. ಯಾಕಂದ್ರೆ ನಮ್ಮ ರಾಜ್ಯದ ಅಧ್ಯಕ್ಷರ ನೇತೃತ್ವದಲ್ಲಿ ಜಯಸಿಂಗಿ ಅವರು ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಮಾಡ್ತಕ್ಕಂಥದ್ದು ನಿಜವಾಗ್ಲೂ ಆ ಭಾಗದಲ್ಲಿ ನಮಗೆ ಒಂದು ಶಕ್ತಿ ತುಂಬುವಂತ ಕೆಲಸ ನೀವೆಲ್ಲ ಸೇರಿ ಮಾಡ್ತಾ ಇದ್ದೀರಾ.